ಹಾಯ್ ಫ್ರೆಂಡ್ಸ್, ಸಾನ್ವಿ ಬಿರಾದಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆಯನ್ನು ಬಳಸಿಬಿಟ್ಟು ಆಲೂ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಆಲೂ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಮೊದಲು ನಾನೆಲ್ಲ ಆಲೂಗಡ್ಡೆ ತೊಳ್ಕೊಂಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಆ ಥರ ಸ್ಲೈಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿರೋದನ್ನೆಲ್ಲ ನೀರಿನಿಂದ ಎಲ್ಲ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ನೋಡಿ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಚೆನ್ನಾಗಿರೋದೊಂದು ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ಅದರಲ್ಲಿರೋ ನೀರೆಲ್ಲ ಹೋಗಿ ಎಲ್ಲ ನೀಟಾಗಿ ಒರೆಸ್ತಾಯಿದ್ದೀನಿ. ಒರೆಸ್ಬಿಟ್ಟು ಹಾಕ್ಕೋಬೇಕು. ಮತ್ತು ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೇಕು. ಮತ್ತು ಅದೇ ಥರನೇ ಬಟ್ಟೆಯಲ್ಲೆಲ್ಲ ಸ್ವಲ್ಪ ಕೈಯಿಂದ ಹಂಗೆ ಸ್ವಲ್ಪ ಆಡಿಸ್ಬಿಟ್ಟು ಒರೆಸ್ಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಮತ್ತು ಮೂರನೇ ಸಲನೂ ಅದೇ ಥರನೇ ಮಾಡಿರೋದು. ಒಂದೇ ಸಮ ಹಾಕ್ಕೊಂಡ್ಬಿಟ್ರೆ ನೀರೆಲ್ಲ ಹೋಗಲ್ಲ ಅದರಲ್ಲಿ. ಅದಕ್ಕೆ ಒಂದು 4 ಸಲ ಆ ಥರ ಒರೆಸ್ಕೊಂಡಿದ್ದೀನಿ ನಾನು. ಇದು ತೋರಿಸ್ತಾ ಇರೋದು ಇವಾಗ 3ನೇ ಸಲ. ಚೆನ್ನಾಗಿರುತ್ತೆ ಆಲೂ ಫ್ರೆಂಚ್ ಫ್ರೈಸು. ಮಕ್ಕಳೇನಾರು ಕೇಳಿದ್ರೆ ಮಾಡಿಕೊಡ್ಬೋದು. ಇದು ಕೊನೆ ಸಲ ನೋಡಿ ಅದೇ ಥರನೇ ಎಲ್ಲ ನೀಟಾಗೆಲ್ಲ ಒರೆಸ್ಕೊತಾ ಇದ್ದೀನಿ. ಅದರಲ್ಲಿರೋ ನೀರನ್ನೆಲ್ಲ ಅಂಶ ಹೊರಟೋಗ್ಬಿಟ್ರೆ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ನೀರೆಲ್ಲ ಸಿಡಿತೈತೆ. ಚೆನ್ನಾಗಿ ನೀರೆಲ್ಲ ಹೋಗೋ ಹಾಗೆ ಒರೆಸ್ಬೇಕು. ಎಲ್ಲ ನೋಡಿ ಒರೆಸ್ಬಿಟ್ಟು ಎಲ್ಲ ಒಂದು ತಟ್ಟೆಗೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆ ಇಡ್ತಾಯಿದ್ದೀನಿ. ಅದನ್ನೆಲ್ಲ ಕರಿಬೇಕಲ್ವ, ಅದಕ್ಕೆ ಪಾತ್ರೆಯಲ್ಲಿ ಸ್ವಲ್ಪ ನೀರಿತ್ತು, ತೊಳೆದಿದ್ದೆ. ಅದೆಲ್ಲ ಸ್ವಲ್ಪ ನೀರು ಎಲ್ಲ ಒಣಗೋವರೆಗೂ ಸ್ವಲ್ಪ ಹಾಗೆ ಬಿಟ್ಟು ಎಣ್ಣೆನೇ ಹಾಕಬೇಕಾಗುತ್ತೆ. ಆ ಪಾತ್ರೆ ಕಾಯಿತು. ಇವಾಗ ಎಣ್ಣೆ ಹಾಕ್ತಾಯಿದ್ದೆ ನೋಡಿ. ಕರಿಯೋಕ್ಕೆ ಎಣ್ಣೆ ಬೇಕು. ಕರಿಯೋಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ಬಿಡಬೇಕು. ಎಣ್ಣೆ ಕಾಯಬೇಕು ಚೆನ್ನಾಗಿ. ಎಷ್ಟು ಚೆನ್ನಾಗಿ ಎಣ್ಣೆ ಕಾಯುತ್ತೋ ಅಷ್ಟು ಚೆನ್ನಾಗಿ ಗರಿ ಬರ್ತವೆ. ಬರೀ ಜಸ್ಟ್ ಎಣ್ಣೆ ಬಿಸಿ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡ್ತವೆ. ಜಾಸ್ತಿ ಬಿಸಿ ಆಗಬೇಕು ಎಣ್ಣೆ. ಎಣ್ಣೆ ನೋಡಿ ಸ್ವಲ್ಪ ಕಾಯ್ದಿದೆ. ಇನ್ನೂ ಒಂದು ಸ್ವಲ್ಪ ಕಾಯಬೇಕು. ಎಣ್ಣೆ ಎಷ್ಟು ಚೆನ್ನಾಗಿ ಕಾಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳು ಕೇಳಿದ್ರೆ ಬೇಗ ಮಾಡ್ಕೋಬೋದು. ನೋಡಿ ಎಣ್ಣೆ ಎಲ್ಲ ಕಾಯ್ದಿದೆ. ನಾನು ನೋಡಿ ಸಣ್ಣ ಇಟ್ಟಿದ್ದೆ, ಅದಕ್ಕೆ ಲೇಟ್ ಆಯಿತು ಕಾಯೋಕ್ಕೆ. ನೋಡಿ ಇವಾಗ ಒಂದು ಎಣ್ಣೆಯಲ್ಲಿ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಕಾಯಬೇಕು ಎಣ್ಣೆ. ಇನ್ನೂ ಒಂದು ಹಾಕಿ ನೋಡ್ತಾ ಇದ್ದೀನಿ. ಇನ್ನೂ ಎಣ್ಣೆ ಕಾಯಬೇಕು. ಎಣ್ಣೆ ಎಷ್ಟು ಚೆನ್ನಾಗಿ ಕಾಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ.
ಇವಾಗ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದೇ ಸಮ ಜಾಸ್ತಿ ಹಾಕ್ಬಾರ್ದು, ಹುಷಾರಾಗಿ ಹಾಕಬೇಕು, ಎಣ್ಣೆ ಸಿಡಿದ್ಬಿಡುತ್ತೆ. ಹಾಕ್ಬಿಟ್ಟು ಎಲ್ಲ ಕಡೆ ಒಂದು ನಿಮಿಷ ಕೈ ಆಡಿಸ್ಬೇಕು, ಫ್ರೈ ಮಾಡಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು, ಇನ್ನೊಂದು ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಷ್ಟು ಚೆನ್ನಾಗಿ ಕಾಯಬೇಕು ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಂಗೆ ಕೈ ಆಡಿಸ್ತಾ ಇರಬೇಕು, ಅದು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕೈ ಆಡಿಸ್ತೀರೋ ಎಲ್ಲ ಎಣ್ಣೆಯಲ್ಲೆಲ್ಲ ಅದನ್ನ ಮತ್ತೆ ಮೇಲೆ ಕೆಳಗೆ ಹಂಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಎಲ್ಲ ಅಂಟ್ಕೊಂಡು ಹೋಗ್ಬೋದು. ನೋಡಿ ಇವಾಗ ಸ್ವಲ್ಪ ಲೈಟ್ ಬ್ರೌನ್ ಆಗ್ತಾಯಿದ್ದಾವೆ. ಹಂಗೆ ಸ್ವಲ್ಪ ತಿರುವಾಡಬೇಕು. ಅಷ್ಟು ಚೆನ್ನಾಗಿ ತಿರುವಾಡಿದ್ರೆ ಅಷ್ಟು ಚೆನ್ನಾಗಿ ಬ್ರೌನ್ ಬರುತ್ತೆ. ಈ ಕಡೆ ಎರಡು ಸೈಡು ಲೈಟಾಗಿ ಬ್ರೌನ್ ಆಗ್ತಾಯಿದೆ, ಇನ್ನಷ್ಟು ಜಾಸ್ತಿ ಆಗಿಲ್ಲ, ಇನ್ನೂ ಆಗಬೇಕು. ಹಾಗೆ ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಂಗೆ ಕೈ ಆಡಿಸ್ತಾನೆ ಇದ್ದೀನಿ, ಇಲ್ಲಾಂದರೆ ಸೀದೋಗ್ಬಿಡ್ತವೆ. ನೋಡಿ ಇವಾಗ ಮೀಡಿಯಮ್ ಆಗಿದೆ, ಮೀಡಿಯಮ್ ಬ್ರೌನ್ ಆಗಿದೆ. ಇವಾಗ ನೋಡಿ ಸಾಕು, ಇಷ್ಟು ಕರ್ತಿರೋದು. ಇಷ್ಟು ತೆಗೆದ್ಬಿಟ್ಟು ಎಣ್ಣೆಯಿಂದ ಆಚೆ ತೆಗೆದ್ಬಿಟ್ಟು ಅದಕ್ಕೆ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪುಡಿ ಮಾಡಬೇಕು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.